ಹಾಯ್, ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಐತಿ. ಈಗ ಮಾವಿನ ಹಣ್ಣಿಲ್ಲೇ ನೀವು ಯಾವುದು ಮಾಡ್ಕೊಂಡು ಕುಡಿಬಹುದು. ಈಗ ಮಾವಿನ ಹಣ್ಣು ಸೀಸನ್ ಮುಗಿದ ಕೂಡಲೇ ಒಮ್ಮೊಮ್ಮೆ ನಮಗೆ ಬೇಕಾಕತಿ. ಅದರ ಸಂಬಂಧ ನಾನು ಮ್ಯಾಂಗೋ ಪಲ್ಪ್ ಮಾಡಿ ತೋರ್ಸಾಕತ್ತೀನಿ. ಇವು 5 ಮಾವಿನ ಹಣ್ಣು ಅದಾವ ಇಟ್ಕೊಂಡೇನಿ. ಅದರಲ್ಲೇ ಪಲ್ಪ್ ಮಾಡೋದು ತೋರಿಸ್ತೀನಿ. ಈಗ ಒಂದು ಸ್ವಲ್ಪ ಕಟ್ ಮಾಡ್ತೀನಿ. ಸ್ವಚ್ಛಗೆ ತೊಳೆದಿಟ್ಕೊಂಡೇನಿ. ತೊಳೆದ ಅರ್ಬಿಲೆ ಒರೆಸಿಟ್ಕೊಂಡೇನಿ. ನೋಡಿ ಹಿಂಗೆ ಸುಲಿತೀನಿ. ಸುಲಿದ ಎಲ್ಲ ಹಣ್ಣು ಅದರದ ಪಲ್ಪ್ ತೆಗೆದು ನಿಮಗೆ ತೋರಿಸ್ತೇನೆ. ನೋಡಿ ಇದು ಮ್ಯಾಗಿನ ಸೊಪ್ಪೆ ತೆಗೆದೇನಿ. ಈಗ ಚಾಕುಲ್ಲೇ ತೆಗಿತಾನೆ ಇದನ್ನೆಲ್ಲ. ನೋಡಿ ಇಷ್ಟು ಪೀಸಾಗ್ಯಾವ. ಇವು ಹೆಂಚ್ಕೊಂಡೀನಿ ಸಣ್ಣಗೆ. ಮತ್ತು ಈಗ ಮಿಕ್ಸರ್ ಮಾಡಿ ತೋರಿಸ್ತೀನಿ ಜಾರ್ದಾಗ ಹಾಕಿ. ನೋಡಿ ಗ್ಯಾಸ್ ಮೇಲೆ ಒಂದು ಬಾಂಡೆ ಇಟ್ಕೊಂಡೇನಿ. ಅದಕ್ಕೆ ತಳಕ್ಕೆ ಹತ್ತಬಾರ್ದು ಅಂಥೇಳಿ ಈ ಚಮಚಲ್ಲಿ ಒಂದು ಚಮಚೆ ತುಪ್ಪ ಹಾಕಾಕತ್ತೇನಿ. ನೋಡಿ ಇದು ಮಿಕ್ಸರ್ ಏನು ಮಾಡ್ಕೊಂಡಲ್ಲ ಮಾವಿನ ಹಣ್ಣಿನ ಪೇಸ್ಟ ಅದನ್ನು ಹಾಕಾಕತ್ತೇನಿ. ಇದೆಲ್ಲ ತುಪ್ಪದ ಜೋಡಿ ಕುಡ್ಕೋಬೇಕು. ಇದು ಗಟ್ಟಿ ಆಗೋ ಮಟ್ಟ ಕುದಿಸ್ತೇನೆ. ಕುದಿಸಿ ಇದಕ್ಕೇನು ಭಾಳ ಸಾಮಗ್ರಿ ಇಲ್ಲ. ಸಕ್ಕರೆ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ. ನೋಡಿ ಬಾಂಡಿ ಒಂದು ಸ್ವಲ್ಪ ದೊಡ್ಡದನ್ನ ಇಡಬೇಕು. ಯಾಕಂದ್ರೆ ಗ್ಯಾಸ್ ತುಂಬ ಸಿಡಿತೈತೆ ಅದು. ಮತ್ತು ಹಿಂಗೆ ತಿರುಕೊಂತನೇ ಇರಬೇಕು. ಕೈ ಬಿಡಬಾರ್ದು. ಕೈ ಬಿಟ್ರೆ ಪಟ್ 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 ಕುದ್ದ ಎಲ್ಲ ಕಡೆ ಸಿಡಿತೈತೆ ಅದು. ಇನ್ನೊಂದು ಸ್ವಲ್ಪ ಇದಾಗಬೇಕು. ಗಟ್ಟಿಯಾಗಿ ಹಾಕೊಂಡೈತಿ. ಸಣ್ಣ ಬೌಲೇ ಒಂದು ಬೌಲ್ ಸಕ್ಕರೆ ಹಾಕಾಕತ್ತೇನಿ. ನಿಮಗೆ ಎಷ್ಟು ಸ್ವೀಟ್ ಬೇಕಾ, ಮಾವಿನ ಹಣ್ಣು ಸ್ವೀಟ್ ಇರ್ತಾವೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ ನೀವು. ನನಗೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತ ಕೂಡಲೇ ನಾವು ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಾಕತ್ತೇನಿ. ಈಗ ಹಾಕ್ತೇನೆ. ನೋಡಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತೇನೆ ಘಮ ಸಂಬಂಧ. ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಚೆಂದಾಗೈತಿ ನೋಡಿ ಮ್ಯಾಂಗೋ ಪಲ್ಪ್ ರೆಡಿ ಆಗೈತೆ. ಮಾಡಿದ್ದೀನಿ ನೋಡಿ ಹಿಂಗಾಗೈತಿ. ಸರ್ವ್ ಮಾಡಿದ್ದೀನಿ. ಈಗ ನೀವು ಸೀಸನ್ ಮುಗಿಗೋಡ ನೀವು ಮಾಡಿ ಇಟ್ಕೊಳ್ಳಿ. ಯಾವಾಗ ನಿಮಗೆ ಬೇಕಾದಾಗ ಮಾಡಿ ಕುಡಿಬೋದು ನೀವು. ಈಗ ಇದರದ್ದವ ಮ್ಯಾಂಗೋದ ಜ್ಯೂಸ್ ಮಾಡಿ ತೋರಿಸ್ತೇನೆ. 1-2 ಸ್ಪೂನ್ ಹಾಕಿ ಇದ್ರಾಗ ಹಾಕ್ತೀನಿ ಮಿಕ್ಸರ್ ಜಾರ್ನಾಗ. ಚೂರು ಸಕ್ಕರೆ ಹಾಕ್ತೀನಿ. ಸಣ್ಣ ಚಮಚೆ ಹಾಲು ಹಾಕ್ತೀನಿ. ಒಂದು ಅರ್ಧ ಗ್ಲಾಸ. ನೋಡಿ ಜ್ಯೂಸ್ ಸೇಮ್ ನಾವು ಏನು ನ್ಯಾಚುರಲ್ ಮಾವಿನ ಹಣ್ಣಿಲೆ ಮಾಡ್ತೀವಲ್ಲ ಸೇಮ್ ಹಂಗಾಗೈತಿ. ನೋಡಿ ಪಲ್ಪ್ ನೀವು ಮಾಡಿ ಇಟ್ಕೊಳ್ಳಿ. ಸೀಸನ್ ಮುಗಿ ಕೂಡ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಬಿಸ್ತಾವ್ದು ಸಾತೇನೆ. ನೋಡಿ ಸೇಮ್ ಮ್ಯಾಂಗೋ ಜ್ಯೂಸ್ ಗತೆನೇ ಆಗೈತಿ. ನೋಡಿ
ನೋಡಿ 5 ಮಾವಿನ ಹಣ್ಣಿಲೆ ಇಷ್ಟು ಪಲ್ಪ್ ರೆಡಿ ಆಗೈತೆ. ಈಗ ನಿಮಗೆ ಯಾವಾಗ ಬೇಕಾದರೂ ನೀವು ಸೀಸನ್ ಮುಗಿದ ಕೂಡಲೇ ಮಾಡಿ ಕುಡಿಬಹುದು. ನೋಡಿ ಈಗ ಮ್ಯಾಂಗೋ ಜ್ಯೂಸ್ ಮಾಡಿದ್ದೀನಿ, ಇದರಲ್ಲೇ ಮ್ಯಾಂಗೋ ಜ್ಯೂಸ್ ಮಾಡಿದ್ದೀನಿ. ಸೇಮ್ ಹಂಗಾಗೈತಿ, ಮಸ್ತ್ ಆಗೈತಿ. ಇದಕ್ಕೆ ಪಲ್ಪಕ್ಕೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.